ನನ್ನ ಕೆಲಸ ನಾನು ಮಾಡಿದ್ರೆ, ನಿಮ್ಮ ಕೆಲಸ ನೀವು ಮಾಡಿದ್ರೆ ಸಂಘರ್ಷ ಇರಲ್ಲ. ಇಲ್ಲಿ ಏನಾಗಿದೆ, ನಾನು ಕೆಲಸ ಮಾಡಲ್ಲ, ನೀವು ಕೆಲಸ ಮಾಡಲ್ಲ. ಈಗ ನಾನು ನಿಮ್ಮ ಕೆಲಸ ಎತ್ತಕ್ಕಾಗಲ್ಲ, ನೀವು ನನ್ನ ಕೆಲಸ ಎತ್ತಕ್ಕಾಗಲ್ಲ. ಯಾಕಂದ್ರೆ ಎಂಟ್ರಿ ಮಾಡಿದಿರಿ ಅಂತ ನನ್ನ ಜವಾಬ್ದಾರಿ, ನೀವು ಎಂಟ್ರಿ ಮಾಡಿದಿರಿ ಅಂತ ಕೇಳ್ತೀನಿ ನಾನು. ಈಗ ಕುಮಾರಸ್ವಾಮಿ ಅವ್ರನ್ನ ಸಿದ್ದರಾಮಯ್ಯ ಅವರು ಎಂಟ್ರಿ ಮಾಡಿದಿರಿ ಅಂತ ಅವರು ಕೇಳ್ತಾರೆ, ನೀವೇನು ಕಡ್ದು ಕಟ್ಟ ಹಾಕಿದ್ಯಪ್ಪ 3 ವರ್ಷ ಅಂತ ಕೇಳ್ತಾರೆ. ಯಾಕಂದ್ರೆ ಏನೋ ಕಡ್ದು ಕಟ್ಟ ಹಾಕಿಲ್ಲ ಅವರು. ಹಿಂಗೆ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ತರ ನಾನ್ ಇಶ್ಯೂಸ್ನ ತಗೊಂಡ್ಬರೋದು. ಈಗ ಭಗವದ್ಗೀತೆ ಬೋಧಿಸೋದು ಬಿಡುವಂಥದ್ದು ಅದು ಆಕ್ಚುಲಿ ತೀರ್ಮಾನ ಮಾಡಬೇಕಾಗಿರೋಂಥದ್ದು ಅಕಾಡೆಮಿಷಿಯನ್ಸ್, ಒಂದು ಅಕಾಡೆಮಿಕ್ ಕೌನ್ಸಿಲ್ ಅಂತ ಇರ್ತದೆ. ಮತ್ತು ಆ ಯೂನಿವರ್ಸಿಟಿಗಳಲ್ಲಿ ಬೋರ್ಡ್ಗಳಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಆ ಮಕ್ಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ತೀರ್ಮಾನ ಮಾಡೋದು ಅವರು. ಇವರು ಸಲಹೆ ಕೊಡ್ಬೋದು ಅಷ್ಟೇ, ನಾನು ಕೊಡಬಾರ್ದು ಅಂತ ಹೇಳೋದಿಲ್ಲ, ಸಲಹೆ ಕೊಡ್ಬೋದು ಅಷ್ಟೇ. ಆದ್ರೆ ಅದನ್ನ ಇಟ್ಕೊಂಡು ಒಂದು ದೊಡ್ಡ ಚರ್ಚೆ ಹುಟ್ಟು ಹಾಕುವಂಥದ್ದು, ಅದ್ರ ಬದಲು ಈ ನಮ್ಮ ರಾಜ್ಯದಲ್ಲಿ ಉದ್ಯೋಗ ಹೆಂಗ್ ಸೃಷ್ಟಿ ಮಾಡೋದನ್ನ ಚರ್ಚೆ ಹುಟ್ಟಾಕ್ರಿ. ಅದ್ರ ಬದಲು ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ, ಉದಾಹರಣೆಗೆ ನಾನು ಮತ್ತೆ ಪಾವಗಡಕ್ಕೆ ಬರ್ತೀನಿ. ಲಾಸ್ಟ್ ಕಳೆದ ವರ್ಷ ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ 8 ಮಹಿಳೆಯರು ಸತ್ತೋಗಿದ್ದಾರೆ, ಗರ್ಭಿಣಿಯರು. ವ್ಯವಸ್ಥೆ ಸರಿ ಇಲ್ಲ. ಇವರು ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ಹೇಳ್ತಾರೆ ಕಾರಣ ಏನು ಅಂದ್ರೆ, ಆಪರೇಷನ್ ಮಾಡುವಂತ ಸಲಕರಣೆಗಳಿದಾವಲ್ಲ ಅದು ಸರಿಯಾಗಿ ಸ್ಟೆರೈಲ್ ಮಾಡ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಅದು ಏನೋ ಇನ್ಫೆಕ್ಷನ್ ಆಗಿ 8 ಮಹಿಳೆಯರು ಒಂದು ತಾಲೂಕು ಪ್ರದೇಶದಲ್ಲಿ, ಅಲ್ಲಿ 14 ಡಾಕ್ಟರ್ಗಳು ಸರ್ಕಾರದ ಪ್ರಕಾರ ಇರಬೇಕು ಅಂತಿರೋದು. ಆದ್ರೆ ಇರೋದಲ್ಲಿ ಬರೀ 3 ಡಾಕ್ಟರ್. ನಾನು ಕಳೆದ ಬಾರಿ ನನ್ನ ಬರ್ತಡೆಗೆ ನಮ್ಮ ಸ್ನೇಹಿತರೆಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ಒಂದ್ ಸುಮಾರು 40-45 ಯೂನಿಟ್ ಕಲೆಕ್ಷನ್ ಆಯ್ತು. ನಾವು ಏನೋ ಅಲ್ಲಿ ಆಗುತ್ತೆ ಅಂತ ಕೊಟ್ರೆ, ಅಲ್ಲಿ ಕೇಳಿದ್ರೆ ನಾವು ತುಮಕೂರು ತಗೊಂಡ್ ಹೋಗ್ತಾ ಇದ್ವಿ ಸರ್. ಯಾಕೆ ಅಂದ್ರೆ ಅಲ್ಲಿ ಬ್ಲಡ್ ಸ್ಟೋರೇಜ್ ಒಂದು ಏನಿಲ್ಲ, ಎಮರ್ಜೆನ್ಸಿ ಬೇಕಾದ್ರೆ ತುಮಕೂರ್ಗೆ ಹೋಗಿ ತಗೋಬೇಕು. ತುಮಕೂರಿಂದ ತರೋಷ್ಟಕ್ಕೆ ಬದುಕಿದ್ರೆ ಬದುಕ, ಸತ್ತ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.